ಯೋಗಮಯಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನಕ್ಕೊಂದು ಆಸನ ಮಾಲಿಕೆಯಲ್ಲಿ ಇವತ್ತು ನಾವು ಅರ್ಧ ಮತ್ಸ್ಯಂದ್ರಾಸನ ಪ್ರಕಾರವನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಮೊದಲಿಗೆ ಎರಡು ಕಾಲು ಚಾಡ್ತೀವಿ, ಸಮತಲ ಸ್ಥಿತಿಯಲ್ಲಿ ಕೂತ್ಕೋತೀವಿ. ಎರಡೂ ಪಾದದ ಬೆರಳುಗಳು ನಿಮ್ಮ ಕಡೆ ಇರುತ್ತೆ. ನಿಧಾನವಾಗಿ ಶ್ವಾಸವನ್ನು ತಗೊಳ್ತಾ ಎರಡೂ ಕಾಲನ್ನು ಮುಚ್ತೀವಿ, ಪಾದವನ್ನು ಮೇಲೆ ಕೊಡ್ತೀವಿ. ಬಲಹಸ್ತ ಸಹಾಯದಿಂದ ಎಡಮಂಡಿಯನ್ನು ಬಲಮಂಡಿ ಕೆಳಗೆ ತಗೊಳ್ತೀವಿ. ಎಡಪಾದ ಹಿಮ್ಮಡಿಯನ್ನು ಬಲಪಾದ ಪೃಷ್ಠಕ್ಕೆ ಕೊಡ್ತೀವಿ. ಎಡಹಸ್ತದ ಸಹಾಯದಿಂದ ಬಲಗಾಲನ್ನ ಎಡಮಂಡಿಗೆ ಹೊರಟಿರ್ತೀವಿ. ನಿಧಾನವಾಗಿ ಬಲಹಸ್ತವನ್ನು ಕಪ್ ಶೇಪಲ್ಲಿ ಹಿಂದೆ ಇಟ್ಟು ಎಡಹಸ್ತದ ಸಹಾಯದಿಂದ ಬಲಮಂಡಿಯನ್ನು ಎಳ್ಕೊಳ್ತೀವಿ ಪಕ್ಕಕ್ಕೆ. ಬೆನ್ನು ನೇರ ಮಾಡ್ತಾ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಪಕ್ಕಕ್ಕಿರ್ತೀವಿ. ಅರ್ಧ ಮತ್ಸ್ಯಂದ್ರಾಸನ ಪ್ರಕಾರವನ್ನು ಭುಜಕ್ಕೆ, ಮಂಡಿಗೆ, ಹೊಟ್ಟೆಗೆ ಹಾಗೆ ತೊಡೆ ಭಾಗಕ್ಕೆ ಈ ಆಸನ ಅತ್ಯಂತ ಉಪಕಾರಿಯಾಗಿದೆ. ನಿಧಾನವಾಗಿ ಶ್ವಾಸ ತಗೊಳ್ತಾ ಎರಡು ಕೈಗಳನ್ನ ಮೇಲೆ ತಗೊಳ್ತೀವಿ, ಕೈ ಕೆಳಗಡೆ ಇಳಿಸ್ತೀವಿ, ಬಲಗಾಲನ್ನು ಚಾಚ್ತೀವಿ, ಹಾಗೆ ಎಡಗಾಲನ್ನು ಚಾಚಿ ಸಮತಲ ಸ್ಥಿತಿಗೆ ಬರ್ತೀವಿ. ನಮಸ್ಕಾರ.